ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ವಿಶ್ವವ್ಯಾಪಿನಮಾದಿದೇವಮಮಲಂ ನಿತ್ಯಂ ಪರಂ ನಿಷ್ಕಲಂ ನಿತ್ಯೋದ್ಬುದ್ಧಸಹಸ್ರಪತ್ರಕಮಲೆ ಲಿಪ್ತಾಕ್ಷರೇ ಮಂಟಪೆ ನಿತ್ಯಾನಂದಮಯಂ ಸುಖೈಕನಿಲಯಂ ನಿತ್ಯಂ ಶುಭಂ ಸುಪ್ರಭಂ ಧ್ಯಾಯೇದ್ಹಂಸಪದಂ ಪರಾತ್ ಪರತರಂ ಸ್ವಚ್ಛಂದ ಸರ್ವಾಗಮಂ. ಎಲ್ಲರಿಗೂ ನಮಸ್ಕಾರ. ಗುರುವಾರ ಪ್ರವಚನದ ಇಂದಿನ ವಿಷಯ ಗುರುಗೀತೆಯ ಧ್ಯಾನ ಶ್ಲೋಕ ಎರಡನೆಯದ್ದು. ಈ ಎರಡನೆಯ ಧ್ಯಾನ ಶ್ಲೋಕವನ್ನು ತುಂಬ ವಿಶೇಷವಾಗಿ ಅರ್ಥೈಸದೇ ಇದ್ದರೂ ಇದರ ಅರ್ಥವನ್ನು ತಿಳಿದುಕೊಳ್ಳುವುದು ನಮಗೆ ತುಂಬ ಅತ್ಯಗತ್ಯವಾದ್ದು. ತುಂಬ ಎಲಾಬ್ರೇಟಾಗಿ ಸ್ವಾಮೀಜಿ ಇದರ ಅರ್ಥ ಹೇಳಿಲ್ಲ, ಆದರೆ ಇದರ ಅರ್ಥ ತುಂಬ ಇಂಪಾರ್ಟೆಂಟ್ ಆಗಿದೆ. ಗುರುವಿನ ಒಂದು ಸ್ವರೂಪವನ್ನು ಹೇಳುವಂತಹ ಇನ್ನೊಂದು ಶ್ಲೋಕ. ಈ ಶ್ಲೋಕದಲ್ಲಿ ಹೇಳ್ತಾರೆ, ನಿಷ್ಕಲಂ, ಯಾವುದೇ ರೀತಿಯ ಗುರು ಅನ್ನೋನು ಹೇಗಿರ್ತಾನೆ ಅಂದರೆ ಅವನಿಗೆ ಯಾವುದೇ ರೀತಿಯ ಕಲ್ಮಶ ಇರೋದಿಲ್ಲ, ಅವನ ಹತ್ರ ಶುದ್ಧವಾಗಿರ್ತಾನೆ. ಅಮಲಂ ಶುದ್ಧವಾಗಿರ್ತಾನೆ. ಹೇಗಿರ್ತಾನೆ ಅಂತ ಅಂದರೆ ಈ ತಿಳಿಯಾದ ನೀರಿದ್ದಾಗಿರ್ತಾನೆ. ಅವನು ಟ್ರಾನ್ಸ್ಪರೆಂಟ್ ಅಂತ ಆ ಥರ ಹೇಳ್ತಾರಲ್ಲ, ಶುದ್ಧ ಅಂತ. ಆ ರೀತಿಯಾಗಿ ಗುರುವಿನ ಒಂದು ಸ್ವಭಾವ. ಗುರುವಿಗೆ ಆ ತಾರತಮ್ಯ ಇರಲ್ಲ, ಇವನು ದೊಡ್ಡವನು, ಇವನು ಚಿಕ್ಕವನು, ಅವನನ್ನು ನಾನು ಜಾಸ್ತಿ ಗೌರವ ಕೊಡಬೇಕು, ಇವನಿಗೆ ಕೊಡಬಾರ್ದು, ಆ ಥರ ಎಲ್ಲ ಗುರುವಿಗೆ ಯಾವುದೇ ಭೇದ ಇರಲ್ಲ. ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡುವಂತಹ ದೃಷ್ಟಿಯನ್ನು ಆ ಗುರು ಹೊಂದಿರ್ತಾನೆ. ಮತ್ತು ಗುರುವಿನ ಶಕ್ತಿ ಯಾವ ರೀತಿಯದ್ದು ಅಂದರೆ ಭಗವಂತನ ಶಕ್ತಿ ಇದ್ದ ಹಾಗೆ. ಹೇ ಭಗವಂತ ವಿಶ್ವದಲ್ಲಿ ಸರ್ವತ್ರ ವ್ಯಾಪಕನಾಗಿದ್ದಾನೋ, ಗುರುವಿನ ಶಕ್ತಿಯು ಅದೇ ರೀತಿಯಾಗಿ. ನಮಗೇನೋ ಕಷ್ಟ ಬಂದರೆ ನಾವು ಗುರು ಎಲ್ಲಿದ್ದಾರೋ ಅಲ್ಲೇ ಹೋಗಿ ಅವರನ್ನು ಪ್ರಾರ್ಥನೆ ಮಾಡಬೇಕು ಅನ್ನುವಂತಹ ಯಾವುದೇ ಒಂದು ಇದು ಬೇಡ. ನಾವು ಎಲ್ಲಿರ್ತೀವೋ ಅಲ್ಲಿಂದಲೇ ಸದ್ಗುರುವನ್ನು ನೆನೆದ್ರೆ ಸಾಕು, ಗುರು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ನಿತ್ಯೋದ್ಬುದ್ಧ ಸಹಸ್ರಪತ್ರ ಕಮಲ, ಎಲ್ಲಿದ್ದಾನೆ ಹಾಗಾದರೆ ಅವನು? ಆದರೆ ಎಲ್ಲ ಕಡೆಗೂ ಇದ್ದಾನೆ, ಆದರೆ ಅವನನ್ನು ಗುರುತಿಸ್ಕೊಳ್ಳೋದು ಎಲ್ಲಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಎಲ್ಲ ಕಡೆಗೂ ಈ ವಿಶ್ವದಲ್ಲಿ ಎಲ್ಲ ಕಡೆಗೂ ಆ ಸೂರ್ಯನ ಬೆಳಕು ಹೋಗುತ್ತೆ, ಆದರೆ ಸೂರ್ಯ ಅನ್ನುವಂತಹ ವಿಷಯವನ್ನು ನಾವು ಗುರುತಿಸ್ಕೊಳ್ಳೋದಲ್ಲಿ ಪೂರ್ವಕ್ಕೆ ತಿರುಗಿದಾಗ ಇದು ಸೂರ್ಯನ ಒಂದು ಇದು ಅಂತ ಹೇಗೆ ಗೊತ್ತಾಗುತ್ತೋ ಹಾಗೆ ಗುರುವನ್ನು ಎಲ್ಲಿ ಗುರುತಿಸ್ಕೋಬೇಕು? ಅದ್ಭುತವಾದ ಆ ಸಹಸ್ರ ಪತ್ರ ಕಮಲದಲ್ಲಿ, ನಮ್ಮ ಸಹಸ್ರಾರ ಪದ್ಮದಲ್ಲಿ, ನಮ್ಮ ತಲೆ ಬ್ರಹ್ಮರಂಧ್ರದ ಮಧ್ಯದಲ್ಲಿ ಆ ಲಿಪ್ತಾಕ್ಷರೇ ಮಂಟಪೆ, ಓಂಕಾರ ಅನ್ನುವಂತಹ ಒಂದು ಮಂಟಪದ ಮಧ್ಯದಲ್ಲಿ ಗುರುವನ್ನು ನಾವು ಧ್ಯಾನಿಸಬೇಕು. ಮತ್ತು ಗುರು ಹೇಗಿರಬೇಕು? ನಿತ್ಯಾನಂದಮಯಂ. ಗುರು ಹೇಗಿರಬೇಕು? ನೀವು ಅವನಿಗೆ ನಿತ್ಯಾನಂದ ಮಾಡೋದಲ್ಲ, ಗುರು ಯಾವಾಗಲೂ ನಿತ್ಯಾನಂದ ಸ್ವರೂಪಿಯೇ. ಆ ಶಬ್ದವೇ ವಿಶೇಷವಾದ್ದು. ನಿತ್ಯಾನಂದ ಅನ್ನುವಂತಹ ಶಬ್ದ ಗುರುವಿನ ಒಂದು ಮಂತ್ರ. ಅದು ನಾವು ತುಂಬ ಸಚ್ಚಿದಾನಂದ ಮತ್ತು ನಿಶ್ಚಲಾನಂದ ಈ ರೀತಿ ತುಂಬ ಹೆಸರುಗಳು ಗುರುವಿಗೆ ನೋಡ್ತೀವಿ, ಆದರೆ ಈ ನಿತ್ಯಾನಂದ ಅನ್ನುವಂತಹ ಶಬ್ದ ಇದೆಯಲ್ಲ, ಅದು ಗುರುವಿನ ಒಂದು ಸ್ವಭಾವ. ಗುರು ಹೇಗಿರ್ತಾನೆ ಅಂದರೆ ಯಾವಾಗಲೂ ಆನಂದ ಸ್ವರೂಪದಲ್ಲಿರ್ತಾನೆ. ಅವನಿಗೆ ಬೇರೆ ಯಾವ ಭಾವಗಳು ಇರೋದಿಲ್ಲ. ಅವಾಗೇನೋ ದುಃಖ ಆಯಿತು, ಮತ್ತು ಅವನಿಗೆ ಖುಷಿ ಆಯಿತು, ಮತ್ತು ಅವನಿಗೆ ಈ ರೀತಿ ಯಾವುದೇ ರೀತಿಯ ಒಂದು ಬೇರೆ ಭಾವನೆಗಳೇ ಇರೋದಿಲ್ಲ. ಸದಾ ನಿತ್ಯಾನಂದಮಯನಾಗಿರ್ತಾನೆ. ಯಾವಾಗಲೂ ಆ ಸುಖೈಕ ನಿಲಯಂ, ಸದಾ ಆನಂದ ಸ್ವರೂಪದಲ್ಲಿ ಅವನಿರ್ತಾನೆ. ಮತ್ತು ಅದೇ ರೀತಿಯಾದ ನಿತ್ಯವಾದ ಶುಭ ಫಲಗಳನ್ನು ತನ್ನ ಭಕ್ತರಿಗೆ ಕೊಡುವಂಥವನಾಗಿರ್ತಾನೆ. ಮತ್ತು ಈ ಗುರು, ಈ ರೀತಿಯಾದ ಸ್ವಚ್ಛಂದವಾದ ಗುರು ಸಕಲ ಆಗಮಗಳಿಂದಲೂ ಸ್ತುತಿಸಲ್ಪಡ್ತಾನೆ. ಮತ್ತು ಇವನು ಪರಾತ್ಪರವಾದ ತತ್ವವನ್ನು ತೋರಿಸುವಂಥವನಾಗಿರ್ತಾನೆ. ಆದ್ದರಿಂದ ಈ ರೀತಿಯಾದ ಸದ್ಗುರುವನ್ನು ನಾನು ಸದಾ ಧ್ಯಾನಿಸ್ತೀನಿ ಅನ್ನುವಂತಹ ಒಂದು ವಿಚಾರವನ್ನು ಈ ಶ್ಲೋಕದಲ್ಲಿ, ಗುರುಗೀತೆಯ ಎರಡನೆಯ ಧ್ಯಾನ ಶ್ಲೋಕದಲ್ಲಿ ಹೇಳಿದ್ದಾರೆ.
ರಾಧೇ ಕೃಷ್ಣ.